ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಲಾವಾ ಮಿನಿ ಕೇಕ್ ಮಾಡ್ತಾಯಿದ್ದೀನಿ. ಪಡ್ಡು ಮಾಡೋಂಥ ತವ ಇದ್ದರೆ ಸಾಕು, ನೀವು ಈ ಕೇಕ್ನ ವಿತಿನ್ 15 ಮಿನಿಟ್ಸಲ್ಲಿ ರೆಡಿ ಮಾಡ್ಕೋಬೋದು. ಇದು ಏಜ್ ಆಗಿರೋರಿಗೆ ಮಕ್ಕಳು ಟ್ರೈ ಮಾಡಿ ನೋಡಿ, ವಿತಿನ್ 15 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ವೆಲ್ಕಮ್ ಟು ಮೈ ಚಾನಲ್ ಬಿಂದು ಕುಕ್ಕಿಂಗ್ ಬ್ಲಾಗ್ಸ್. ಈ ಲಾವಾ ಮಿನಿ ಕೇಕಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಜಾಗೀರ್ ಪೌಡರು, ಗೋಧಿ ಹಸಿಟ್ಟು, ಹಾಲು, ಕೋಕೋ ಪೌಡರು, ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡೋಕ್ಕೆ ಒಂದು ಬೌಲ್ ತೊಗೊಳ್ಳೋಣ. ಒಂದು ಬೌಲ್ಗೆ ಹಾಲು ತೊಗೋತಾ ಇದ್ದೀನಿ. ಒಂದು ಚಿಕ್ಕ ಸ್ಮಾಲ್ ಕಪ್ಪಲ್ಲಿ 2 ಕಪ್ ಆಫ್ ಮಿಲ್ಕ್ ತೊಗೋತಾ ಇದ್ದೀನಿ. ಈ ಮಿಲ್ಕ್ಗೆ ಇವಾಗ ನಾನು ಜಾಗೀರ್ ಪೌಡರ್, ಬೆಲ್ಲದ ಪೌಡರ್ ಹಾಕ್ತಾಯಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ತೊಗೊಂಡಿದ್ದೀನಿ ನಾನು. ಜಾಗೀರ್ ಪೌಡರ್ ಹಾಕೊಂಡ್ಮೇಲೆ ಈಗ ನಾನು 1/4 ಕಪ್ಪಷ್ಟು ಆಯಿಲ್ ತೊಗೊತಾ ಇದ್ದೀನಿ. ವೆಜಿಟೇಬಲ್ಸ್ ಆಯಿಲು, ಮನೇಲಿ ನೀವು ಕುಕ್ಕಿಂಗ್ ಆಯಿಲ್ ಏನು ಯೂಸ್ ಮಾಡ್ತೀರೋ ಅದನ್ನೇ ಹಾಕಿ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ಇದು ನೀವು ಡಯಟ್ ಇರೋರು ತಿನ್ಬೋದು, ಮಕ್ಳಿಗೆ ತಿನ್ಬೋದು, ಶುಗರ್ ಪೇಷಂಟ್, ಡಯಾಬಿಟಿಸ್ ಪೇಷಂಟ್ ಅವರೆಲ್ಲ ತಿನ್ಬೋದು. ಆರ್ಗ್ಯಾನಿಕ್ ಬೆಲ್ಲ ಪೌಡರ್ ಯೂಸ್ ಮಾಡೋದ್ರಿಂದ ನಾವೆಲ್ಲರೂ ತಿನ್ಬೋದು. ಮಕ್ಳಿಗೂ ಕೂಡ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ ರೆಸಿಪಿ, ಇಲ್ಲ ಮಕ್ಕಳು ಏನಾದರೂ ತಿಂತಾ ಇಲ್ಲ ಅಂದರೆ ಇದು ಹಾಕ್ತಾಯಿರೋದು. ನಾವು ಇದರಲ್ಲಿ ಯೂಸ್ ಮಾಡಿರೋದು ಗೋಧಿ ಹಸಿಟ್ಟು ಅಲ್ವಾ, ತುಂಬ ಚೆನ್ನಾಗಿ ಬರುತ್ತೆ ಮಿನಿ ಕೇಕು. ಟ್ರೈ ಮಾಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಚೆನ್ನಾಗಿ ಆಯಿಲು, ಹಾಲು, ಅದು ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಬೇಕು. ಮೆಲ್ಟ್ ಆಗೋ ಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬ್ಯಾಟರ್ ಹೇಗೆ ರೆಡಿ ಮಾಡ್ತೀರೋ ಆ ಥರ ಬರುತ್ತೆ. ಇವಾಗ ನಾನು 1 ಕಪ್ಪು ಗೋಧಿ ಹಸಿಟ್ಟು ಹಾಕ್ಕೋತಾ ಇದ್ದೀನಿ. ಗೋಧಿ ಹಸಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೋಧಿ ಹಸಿಟ್ಟಾದಮೇಲೆ 1/4 ಕಪ್ಪಷ್ಟು ಕೋಕೋ ಪೌಡರ್ ಹಾಕ್ಕೋತಾ ಇದ್ದೀನಿ. ಕೋಕೋ ಪೌಡರ್ ಆದಮೇಲೆ ಬೇಕಿಂಗ್ ಪೌಡರ್ 1 ಸ್ಪೂನು, ಮತ್ತು ಬೇಕಿಂಗ್ ಸೋಡಾ ಹಾಕ್ಕೊಳ್ತೀನಿ. ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ, ಅದು 1/4 ಸ್ಪೂನು ಹಾಕ್ಕೊಂಡು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಹೀಗೆ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಚೆನ್ನಾಗಿ ಬಂದಿತ್ತು ಅಂದರೆ ಕಮೆಂಟ್ ಮಾಡಿ, ಚೆನ್ನಾಗಿ ಬಂದಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಅದು ಬಬಲ್ಸ್ ಎಲ್ಲ ಒಳಗಡೆ ಗೋಧಿ ಹಸಿಟ್ಟದ ಗಂಟೆಲ್ಲ ಇರುತ್ತಲ್ಲ, ಅದು ಚೆನ್ನಾಗೆಲ್ಲ ಕ್ಲೀನಾಗೆ ಸಾಫ್ಟ್ ಆಗಬೇಕು. ಅಲ್ಲಿ ಗಂಟ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ಓವೆನ್ ಅವಶ್ಯಕತೆ ಇಲ್ಲ, ಇದಕ್ಕೊಂದು ಪ್ಯಾನ್ ಅವಶ್ಯಕತೆ ಇಲ್ಲ. ಆರಾಮಾಗಿ ಮನೇಲಿರೋ ಪಡ್ಡು ಮಾಡೋದ್ರಲ್ಲೇ ನಾವು ಈ ಮಿನಿ ಲಾವಾ ಕೇಕ್ನ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫೈನಲ್ ಎಂಡಲ್ಲಿ ಹೇಗೆ ಬಂದಿದೆ ಲಾವಾ ಕೇಕ್ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬ್ಯಾಟರ್ ರೆಡಿ ಆಗಿದೆ. ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ಕೊತೀನಿ ನೋಡಿ. ಗ್ಯಾಸ್ ಆನ್ ಮಾಡಿಕೊಂಡು ಇವಾಗ ನಾನು ಪಡ್ಡು ತವ ಇಡ್ತಾಯಿದ್ದೀನಿ. ನಾನು ಇದಕ್ಕೆ ಆಯಿಲ್ ಯೂಸ್ ಮಾಡಿಲ್ಲ, ಯಾಕಂದರೆ ಆಲ್ರೆಡಿ ನಾವು ಮಿಕ್ಸಿಂಗಲ್ಲಿ ಆಯಿಲ್ ಯೂಸ್ ಮಾಡಿದ್ದೀವಿಂದ ಆಯಿಲ್ ಯೂಸ್ ಮಾಡಿಲ್ಲ. ಇವಾಗ ಬ್ಯಾಟರ್ನ ಹಾಕ್ಕೊಂಡು ಬರೋಣ. ನೀವು ಇದರಲ್ಲಿ ಚಾಕ್ಲೇಟ್ ಪೀಸಸ್ನ, ಡಾರ್ಕ್ ಚಾಕ್ಲೇಟ್ ಇಲ್ಲಾಂದರೆ ವೈಟ್ ಚಾಕ್ಲೇಟ್ನ ಸೆಂಟರಲ್ಲಿ ಇಟ್ಟು ಅದ್ರ ಮೇಲೆ ಸ್ವಲ್ಪ ಬ್ಯಾಟರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಕ್ಳಿಗೋಸ್ಕರ ಹೆಲ್ದಿಯಾಗಿ ಮಾಡ್ತಾರೋದ್ರಿಂದ ನಾನು ಜಾಸ್ತಿ ಚಾಕ್ಲೇಟ್ ಯೂಸ್ ಮಾಡಿ ಬರೀ ಚಾಕೋ ಚಿಪ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಬ್ಯಾಟರೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಬ್ಯಾಟರ್ ಹಾಕ್ಕೊಳ್ಳಿ. ಬ್ಯಾಟರ್ ಹಾಕ್ಕೊಂಡಾದ್ಮೇಲೆ ನಾನೀಗ ಚಾಕೋ ಚಿಪ್ಸ್ ಹಾಕ್ಕೊಳ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಮಕ್ಕಳೇನಾದರೂ ಚಾಕೋ ಚಿಪ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಂದ್ಸಲ ಟ್ರೈ ಮಾಡಿ. ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಅದು ಒಂದು 5 ಮಿನಿಟ್ಸಲ್ಲೇ ಸ್ಲಿಮ್ಮಲ್ಲೇ ಪ್ರೀ ಹೀಟ್ ಮಾಡಿಕೊಂಡು ಸ್ಲಿಮ್ಮಲ್ಲೇ ಅದು ಹೀಟ್ ಆಗಬೇಕು. ಪಡ್ಡು ಹೇಗೆ ಮಾಡ್ತೀವೋ ಅದೇ ರೀತಿಯೇ ಸ್ಲಿಮ್ಮಲ್ಲಿ ಇಟ್ಟು ನೋಡಿ. ಹೀಗೆ ಬಂದ್ಬಿಟ್ಟು ಲೈಟಾಗಿ ಅದನ್ನು ನೋಡ್ಕೊಳ್ಳಿ, ಅದೆಷ್ಟಾಗಿದೆ ಅಂತ. ನಾನು ಜಸ್ಟು ನೋಡ್ತಾ ಇದ್ದೀನಿ ಅದು ಹೆಂಗೆ ಇನ್ನೂ ಇದೆಯಾ, ಮೆತ್ತಗಿದೆ ಇನ್ನೂ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಜಸ್ಟ್ ಸ್ಪೂನಲ್ಲಿ ನೋಡ್ತಾ ಇದ್ದೀನಿ, ಟಚ್ ಮಾಡಿ. ಸ್ವಲ್ಪ ಹೊತ್ತು ಹೀಟ್ ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ. 5 ಮಿನಿಟ್ಸ್, ಮತ್ತು ಇನ್ನೊಂದು 2-3 ಮಿನಿಟ್ಸಲ್ಲಿ ಮತ್ತೆ ಅಷ್ಟರಲ್ಲಿ ಅದು ರೆಡಿ ಆಗುತ್ತೆ. ಒಂಚೂರು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಸ್ಲಿಮ್ಮಲ್ಲೇ ಅದು ಬಾಯ್ಲ್ಡ್ ಆಗಲಿ. ನಾನೀಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ.
ಇವಾಗ ತಿರುಗಿಸ್ಕೊಳ್ಳೋಣ, ಅದು ಉಲ್ಟಾ ಮಾಡ್ಕೊಳ್ಳೋಣ. ಕೆಳಗಡೆದು ಬಾಯ್ಲ್ಡ್ ಆಗಿದೆಯಲ್ಲ, ಇವಾಗ ಮೇಲ್ಗಡೆದು ಸ್ವಲ್ಪ ಹೀಟ್ ಆಗಲಿ. ಇದು ಬೇಗನೆ ಆಗುತ್ತೆ, ಟ್ರೈ ಮಾಡಿ. ಸೂಪರಾಗಿ ಬಂದಿತ್ತು ಆ್ಯಕ್ಚುಲಿ. ನೀವು ಟ್ರೈ ಮಾಡಿ ನನಗೆ ಹೇಗೆ ಬಂದಿತ್ತು ಅಂತ ಹೇಳಿ. ನೀವಿಲ್ಲಿ ಬೆಲ್ಲದ ಪೌಡರ್ ಬದಲು ನೀವು ಶುಗರ್ ಪೌಡರ್ ಯೂಸ್ ಮಾಡ್ಕೊಬೋದು. ಎಲ್ಲ ತಿರುವಾಕೊಂಡು ಮತ್ತೆ ಒಂದು ಸ್ಲಿಮ್ಮಲ್ಲಿ ಮತ್ತೆ ಒಂದು 2 to 3 ಮಿನಿಟ್ಸ್ ಅದಕ್ಕೆ ಉಲ್ಟಾ ಮಾಡಿದ್ವಿ ಅಲ್ವಲ್ಲ, ಅಲ್ಲಿ ಒಂಚೂರು ಹೀಟಾಗಲಿ, ಬೇಯಲಿ ಅಂದ್ಬಿಟ್ಟು ಮತ್ತೆ ಏನು ಮಾಡ್ತೀನಿ ಅದು ನಾನು ಒಂದು 2 to 3 ಮಿನಿಟ್ಸ್ ಮತ್ತೆ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಇದಕ್ಕೆ ಫೇವ್ರೇಟ್ ಆಗೋಗ್ತೀರಾ. ತುಂಬ ಚೆನ್ನಾಗಿರುತ್ತೆ, ನಾವು ಕೇಕ್ ತಿಂದಂಗೆ ಇರುತ್ತೆ. ಟ್ರೈ ಮಾಡಿ ನೀವು. ಇವಾಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ, 2 to 3 ಮಿನಿಟ್ಸ್ ಮತ್ತೆ ಅದು ಸ್ಟೀಮ್ ಮಾಡ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಮತ್ತು 5 ಮಿನಿಟ್ಸ್ ಆದಮೇಲೆ 2 to 3 ಮಿನಿಟ್ಸ್ ಆದಮೇಲೆ ನೋಡಿ ಅದು ಕ್ಲೀನಾಗಿ ಆಗಿದೆ. ಇವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ. ಅದು ಸ್ವಲ್ಪ ಕೂಲ್ ಆದಮೇಲೆ ಸರ್ವ್ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಕೂಲ್ ಆದಮೇಲೆ ಹೇಗೆ ಬಂದಿದೆ ಲಾವಾ ಮಿನಿ ಕೇಕು. ಇವಾಗ ನಾನು ಅದನ್ನು ಮಾಡಿ ತೋರಿಸ್ತೀನಿ ನೋಡಿ. ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ, ಕ್ಲೀನಾಗಿ ಬೆಂದಿದೆ ಒಳಗಡೆ ಎಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನೀಗ ತಿಂದು ನೋಡಿದೆ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು, ಬೆಂದಿದೆ. ಕೂಲ್ ಆದಮೇಲೆ ಅದ್ರ ಮೇಲೆ ಚಾಕ್ಲೇಟ್ ಸಿರಪ್ ಹಾಕ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.